ಹಲೋ ಗೈಸ್, ನಮಸ್ಕಾರ ಎಲ್ರಿಗೂ. ನಾನಿವಾಗ ಕಾಶ್ಮೀರಿನ ಶ್ರೀನಗರಲ್ಲಿರುವಂಥ ದಲ್ ಲೇಕಲ್ಲಿದ್ದೀನಿ. ಇವತ್ತಿನ ಜರ್ನಿ ಎಲ್ಲಂದರೆ ಗುಲ್ಮರ್ಗ್. ಟೈಮ್ ಇವಾಗ 8 ಗಂಟೆ ಆಗ್ತಾ ಇದೆ. ಬೇಗ ಹೋಗೋಣ. ಗುಲ್ಮರ್ಗ್ ಹೋಗ್ಬೇಕಂದ್ರೆ ಮಂಡಿಗೆ ಹೋಗಬೇಕು. ಮಂಡಿಯಿಂದ ಟಂಗ್ಮರ್ಗಿಂದ ಗುಲ್ಮರ್ಗು. ಮೊದಲಿವಾಗ ನನ್ನ ಹೋಮ್ ಸ್ಟೇ ಯಾವ ಥರ ಇದೆ ಅಂತ ತೋರಿಸ್ತೀನಿ. ನಾನಿರೋವಂಥ ಹೋಮ್ ಸ್ಟೇ ನೋಡಿ, ಇದೆ ನಾನಿರೋವಂಥ ಹೋಮ್ ಸ್ಟೇ. ಇಲ್ಲಿ ನೋಡಿ, ಇದು ವಿಂಟರ್ ಟೈಮಲ್ಲಿ ಯೂಸ್ ಆಗೋದಂತೆ. ಇದು ಇಲ್ಲಿ ಕೆಳಗಡೆ ಬೆಂಕಿ ಹಾಕ್ತಾರೆ. ಇಲ್ಲಿ ಕೆಳಗಡೆ ಬೆಂಕಿ ಹಾಕಿದ್ಮೇಲೆ ಇಲ್ಲಿಂದ ಹೊಗೆ ಹೋಗುತ್ತೆ. ಈ ರೂಮ್ ಫುಲ್ಲು ಹೀಟಾಗಿರುತ್ತೆ. ಇದು ತಣ್ಣೀರು, ಇದು ಬಿಸಿನೀರು. ಪರವಾಗಿಲ್ಲ, ಚೆನ್ನಾಗಿದೆ ಬಿಸಿನೀರು. ನೋಡ್ಬೋದು ನೀವು, ಈ ಥರ ಇದೆ. ಇವಾಗ ಅಂಕಲ್ ರೆಡಿ ಆಗಿದ್ದಾರೆ. ಅಂಕಲ್ ಚಲೆ ದಾಲ್ ಲೇಕಲ್ಲಿರೋ ನನ್ನ ಹೋಮ್ ಸ್ಟೇಗೆ ಬಾಯ್ ಹೇಳಿ ಅಂಕಲ್ ಹತ್ರ ಒಂದು ಸ್ವಲ್ಪ ದೂರ ಡ್ರಾಪ್ ಹಾಕಿಸ್ಕೊಂಡು ಹಂಗೆ ಒಂದು ಸ್ವಲ್ಪ ದೂರ ನಡ್ಕೊಂಡು ಸೀದಾ ದಾಲ್ ಗೇಟ್ ಬಸ್ ಸ್ಟಾಪ್ ಹತ್ರ ಬಂದೆ. ಇಲ್ಲಿ ಟ್ಯಾಕ್ಸಿಗಳೆಲ್ಲ ಏನೋ ಇದೆ ಗುಲ್ಮರ್ಗ್ಗೆ ಹೋಗೋಕ್ಕೆ, ಆದರೆ 1,500 to 2,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಲ್ಲಿ ಸುಮಾರು ಒಂದು 40 ನಿಮಿಷ ಕಾಯ್ದೆ ಪಾರಿಂಪುರ ಬಸ್ ಬರುತ್ತೇನೋ ಅಂತ. ಪಾರಿಂಪುರ ಬಸ್ ಬಂದೇ ಇಲ್ಲ. ನಾನು ಯೋಚನೆ ಮಾಡ್ದಂಗೆಲ್ಲ ಆಗಲ್ಲ ಅಂತ ಅಂದ್ಕೊಂಡು ದಾಲ್ ಗೇಟಿಂದ ಲಾಲ್ ಚೌಕಿಗೆ ಬಂದೆ. ಎಲೆಕ್ಟ್ರಿಕ್ ಆಟೋದಲ್ಲಿ 20 ರೂಪಾಯಿ ಕೊಟ್ಟು ಇಲ್ಲಿ ಬಂದು ಲಾಲ್ ಚೌಕ್ ಎಲ್ಲ ಒಂದು ಸ್ವಲ್ಪ ನೋಡ್ಕೊಂಡೆ. ಲಾಲ್ ಚೌಕ್ ಎಲ್ಲ ನೋಡ್ಕೊಂಡು ಹಾಗೆ ಒಂದು ಸ್ವಲ್ಪ ದೂರ ಕೆಳಗಡೆ ನಡ್ಕೊಂಬಂದೆ. ಇಲ್ಲಿ ಲಾಲ್ ಚೌಕಿನ ಮಾರ್ಕೆಟ್ ಇದೆ. ಈ ಮಾರ್ಕೆಟಲ್ಲಿ ನನಗೆ ಸಿಕ್ತು ನೋಡ್ರಿ ಪಾರಿಂಪುರ ಮಂಡಿಗೆ ಹೋಗೋ ಬಸ್ಸು. 15 ರೂಪಾಯಿ ಕೊಟ್ಟು ಲಾಲ್ ಚೌಕಿಂದ ಪಾರಿಂಪುರ ಮಂಡಿಗೆ ಬಂದೆ. ಮಂಡಿಯಿಂದ ಇವಾಗ ಟಂಗ್ಮರ್ಗೆ ಹೋಗ್ತಾ ಇದ್ದೀವಿ. ನೋಡಿ, ಮಂಡಿ ಬಸ್ ಸ್ಟ್ಯಾಂಡ್ ಅಂದರೆ ಇದೆ. ನಾನಿವಾಗ ಟಂಗ್ಮರ್ಗಲ್ಲಿದ್ದೀನಿ. ಇವಾಗ ಇಲ್ಲಿಂದ ಗುಲ್ಮರ್ಗ್ ಹೋಗಬೇಕು ಶೇರಿಂಗ್ ಟ್ಯಾಕ್ಸಿಯಲ್ಲಿ. कितना लगे भैया यहाँ से गुलमर्ग जाने के लिए? आने जाने का 200 रुपया। आने जाने का नहीं, मुझे जाने का बस जाने का 100 रुपया, आने का 100 रुपया। 50 नहीं, वो 50 वो दूसरा बड़ी गाड़ी है. ಟಂಗ್ಮರ್ಗಿಂದ ಗುಲ್ಮರ್ಗ್ಗೆ ಶೇರಿಂಗ್ ಟ್ಯಾಕ್ಸಿ ತೊಗೊಂಡಿದ್ದೀನಿ. ಗಾಯ್ಸ್, ಫೈನಲ್ ಆಗಿ ರೀಚ್ ಆಗ್ಬಿಟ್ಟೆ ಗುಲ್ಮರ್ಗ್ಗೆ. ಟಂಗ್ಮರ್ಗಿಂದ ಗುಲ್ಮರ್ಗ್ಗೆ 50 ರೂಪಾಯಿ ಕೊಟ್ಟು ಬಂದೆ. गंडोला कौन सा है? वो गंडोला जो नीचे से नाली जाता है ऊपर. मुझे ऊपर नहीं जाना है, सिर्फ गंडोला तक जाना है. गंडोला तक जाना है. तो जो मर्जी वो देना. ये सब लोग जाते हैं ना वहीं, इनको भी टिकट है ना. अभी ये सब गंडोला को ही जा रहे हैं. हाँ, सब जन गंडोला को जा रहे हैं. चलो ठीक है, देखते 100 ರೂಪಾಯಿ दूंगा. ನಾನು ಆ್ಯಕ್ಚುಲಿ ಏನಾಗಲಿ ಆಗಿದಾಗಲಿ ನಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದು. ಸೊ ಇವರು ನಂದು ಹೊಟ್ಟೆ ಪಡೋ, ನನಗೂ ಹೆಂಡತಿ ಮಕ್ಳವ್ರೆ ಏನೇನೋ ಹೇಳ್ತಾರೆ. ಒಳ್ಳೆ ಮನ್ಸಿಗೆ ಬೀಳ್ಬೇಕು ಆ ಥರ ಹೇಳ್ತಾರೆ ಇವರು. ಸೊ ನಾನು ಇವ್ರು ಹೇಳಿದ್ದೆಲ್ಲ ನೋಡೋಕ್ಕಾಗ್ದೇ 100 ರೂಪಾಯಿ ಕೊಟ್ಟು ಹೋಗ್ಬಿಡೋಣ ಪಾಪ ಹೆಂಗೋ ಹೊಟ್ಟೆ ಪಾಡು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಇಲ್ಲಾಂದರೆ ನಿಜವಾಗ್ಲೂ ನಾನು ನಡ್ಕೊಂಡೇ ಬರ್ತಾಯಿದ್ದೆ. ನೋಡ್ರಿ, ಇಲ್ಲೆಲ್ಲ ನಡ್ಕೊಂಡೇ ಹೋಗ್ತಾ ಇದ್ದಾರೆ. ನನಗೆ ಇವ್ರ ಕಷ್ಟ ಕೊಡೋಕ್ಕೂ ಇಷ್ಟ ಇಲ್ಲ ನನಗೆ. ಈ ಕಡೆಯಿಂದ ಬಿಸಿಲು ಹೊಡಿತಾ ಇದೆ, ಈ ಕಡೆಯಿಂದ ತಣ್ಣಗಿರೋ ಸ್ನೋ ಇದೆ. ಬಿಸಿಲು ಮಕ್ಕಳಿಗೆ ಸರಿಯಾಗಿ ಹೊಡಿತಾ ಇದೆ. गंडोला कौन सा है भैया? वो छत, उधर से ही गंडोला जाना है. ಓಹ್ ನೋಡ್ರಿ, ಅಲ್ಲಿ ಕಾಣಿಸ್ತಾ ಇದೆ ಎಲ್ಲ. ಓಹ್
उतरूंगा उतरूंगा। ಸೊ ಗೈಸ್ ಈ ಶೂನ ನಾನು ಟಂಗ್ಮಾರ್ಗಲ್ಲೇ ತೊಗೊಂಡ್ಬಿಟ್ಟೆ, ಏನಕ್ಕಂದರೆ ನನ್ನ ಹತ್ರ ಇರೋ ಶೂ ಅದು ಸೋಲ್ ತುಂಬ ಚಿಕ್ಕದಿದೆ. ಸೊ ಆದ್ರೂ ಇದು ದೊಡ್ಡ ಒಂದು ಸ್ವಲ್ಪ ದಪ್ಪ ಇರೋ ಸೋಲ್ ತೊಗೊಂಡ್ರು ನೀರೆಲ್ಲ ಒಳಗಡೆ ಹೋಗ್ತಾ ಇದೆ. ಹೆಂಗೆ ಗೊತ್ತಾಗ್ತಾ ಇಲ್ಲ, ಐಸೆಲ್ಲ ಒಳಗಡೆ ಹೋಗ್ತಾ ಇದೆ ನೋಡಿ ಗೈಸ್. ಫುಲ್ಲು ಎಲ್ಲ ಐಸೆಲ್ಲ ತುಂಬೋಗಿದೆ ಶೂ ಒಳಗಡೆ. ಒಳ್ಳೆ ಜುಮ್ ಅಂತ ಇದೆ, ಕರೆಂಟ್ ಶಾಕ್ ಹೊಡೆದಂಗೆ ಆತಾ ಇದೆ ಇಲ್ಲಿ. ಏನೋ ಆಗಿರಬೇಕು. एक मिनट उतरूँ। अच्छा कहाँ गंडोला कहाँ है बताओ मुझे। यहाँ नहीं दिखेगा, वो है ना वो ग्रीन वाला छत, यहाँ दिखेगा, गाड़ी के सामने दिखेगा। वो गाड़ी के सामने ग्रीन वाला छत। हाँ तब तक आओ चल कर जाऊँगा। आओ साथ में जाएंगे। आप रोज़ा है, इतना तकलीफ़ देना अच्छा नहीं है, और सिर्फ 100 रुपये के लिए इतना सब तकलीफ़ देना मुझे भी अच्छा नहीं लगता। भैया बच्चों के लिए करना तो पड़ता है। हाँ पड़ता है, लेकिन कुछ भी कर नहीं सकते। मुझे तो ये सब मुझे पसंद नहीं है, ऐसे जाना ये सब मुझे आप लोगों को तकलीफ़ देना मुझे पसंद नहीं है। आप रोज़ा भी है बोल रहे हैं ನೋಡಿ ಗೈಸ್, ಅಲ್ಲಿ ಹೆಲಿಕಾಪ್ಟ್ರಲ್ಲೂ राइड मारता है ತುಂಬ ಜನ। भैया उसका किराया क्या रहेगा? 8,000 लेते हैं एक बंदे का, इसमें 8 बैठते हैं। 8,000 एक बंदे का? एक बंदे का, लेकिन पूरे गुलमर्ग कोई। ಸೊ ಗೈಸ್ ಒಬ್ಬರಿಗೆ 8,000 ರೂಪಾಯಿ ತೊಗೊಳ್ತಾರಂತೆ, ಫುಲ್ಲು ಗುಲ್ಮರ್ಗ್ ಫುಲ್ಲು ರೌಂಡ್ ಹಾಕಿಸ್ತಾರಂತೆ ಹೆಲಿಕಾಪ್ಟ್ರಲ್ಲಿ. 100 ರೂಪಾಯಿ ಕೊಟ್ಟರೆ ಇನ್ನೂ ಕೊಡಬೇಕಂತೆ. ಒಳ್ಳೆ ಜನರು. क्या वो? एक कश्मीरी कुलचा, यहाँ का फेमस कुलचा। कश्मीरी कुलचा? हाँ खाओ। कितना एक है? यहाँ से पूरा बॉक्स मिलेगा। कश्मीरी कुलचा अंत ಚೆನ್ನಾಗಿದೆ। ये किस चीज़ का बनता है भैया? कश्मीरी होता है। कश्मीरी अश्मीरी? हाँ, और कश्मीरी अखरोट है इसमें। कश्मीरी अश्मीरी से बनता है, कश्मीरी अखरोट है ये। बॉक्स रहता है घर के लिए। अच्छा ठीक है, अभी मैं गंडोला रेट को जाना है, टाइम हो रहा है। ले लो बॉक्स नहीं चाहिए, सुबह से नहीं खाया बोल रहा हूँ मैं। अच्छा सुबह से नहीं खाया। इसमें है, इसको कश्मीरी कुलचा बोलते हैं। ये कावा नहीं है, ये ज़ैफ़रान वाला कहवा है। ये ज़ाफ़रान वाला कावा? हाँ, ये वो वाला कहवा नहीं है, वो पानी वाला कहवा है। इसमें ज़ैफ़रान डाला है, करीमम सनीमम सब कुछ इसमें मिक्स होता है। कुछ भी नहीं दिख रहा है इसमें। ये कैटल में है ना, इसमें तो खाली कलर आएगा, ये कैटल में है। ನೋಡ್ಬೋದು ಈ ಥರ ಇದೆ ಇದು। बहुत बढ़िया है। कहाँ से आप? मैं ಕರ್ನಾಟಕ। ನನಗೆ ಇದು ತಿಂದ ಮೇಲೆ ಇದು ಕುಡಿತಾ ಇದ್ರೆ ಒಳ್ಳೆ ಬಿಸಿ ನೀರು ಕುಡ್ದಂಗಿದೆ, ಇದ್ರ ಟೇಸ್ಟ್ ಏನೋ ಗೊತ್ತೇ ಆಗ್ತಿಲ್ಲ ನನಗೆ। गंडोला की टिकट है। हाँ गंडोला की टिकट है, ಗಂಡೋಲಾ की टिकट बुक होती है ना? ಗೈಸ್ ಗಂಡೋಲಾ ರೇಟ್ ಟಿಕೆಟು ಆಫ್ಲೈನಲ್ಲಿ ಎಲ್ಲೂ ಸಿಗೋದೇ ಇಲ್ಲ, ಆನ್ಲೈನ್ ಒಂದು ಬಿಟ್ಟರೆ ಅದು 10 ದಿವಸ ಮುಂಚೆನೇ ಬುಕ್ ಮಾಡಿರಬೇಕು। ಗಂಡೋಲಾ ರೇಟ್ ಟಿಕೆಟ್ ಬೇಕು ಅಂದರೆ ಆಫ್ಲೈನಲ್ಲಿ ಎಲ್ಲೂ ಸಿಗಲ್ಲ, ಇಂಥ ಸ್ಕ್ಯಾಮರ್ಸಿಂದ ದೂರ ಇರ್ರಿ। ಈ ಕಡೆ ಇದು ಹಾಸ್ಪಿಟ್ಲ್ ಇದೆ, ಇದ್ ಕಡೆ ಗಂಡೋಲಾ ಇದೆ, ಗಂಡೋಲಾ ಕಡೆ ಹೋಗೋಣ ಬರ್ರಿ। ತುಂಬಾ ವ್ಯೂ ಮಾತ್ರ ಸಕ್ಕತ್ತಾಗಿದೆ, ಆದರೆ ಇವಾಗ ಗಂಡೋಲಾ ರೇಡ್ಗೆ ಹೋಗೋಕ್ಕೆ ಟೈಮ್ ಆಗೋಗಿದೆ। ಲೈನ್ ನೋಡ್ರಿ ಬರೀ ಎಲ್ಲಿಂದ ಎಲ್ಲಿ ಗಂಟ ನಿಂತಿದೆ ಅಂತ, ಅಲ್ಲಿಂದ ಹಿಡಿದು ನಾನು ಅಲ್ಲಿಗೆ ಹೋಗ್ಬೇಕು, ಇವಾಗ ಅಲ್ಲಿಗೆ ಹೋಗಬೇಕು। ಎಷ್ಟೊತ್ತಾಗ್ತೈತೋ ಗೊತ್ತಿಲ್ಲ, ಇನ್ನು ಟೈಮ್ ಇವಾಗ 1:52 ಆಗಿದೆ। ಬನ್ನಿ ಬೇಗ ಹೋಗೋಣ, ಇವಾಗ ಗಂಡೋಲಾ ರೇಡ್ನ ಮಾಡೋಣ। ಆ್ಯಕ್ಚುಲಿ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊತೀನಿ, ಇವರೆಲ್ಲ ಹೋಗೋ ಅಷ್ಟರಲ್ಲೇ ಒಂದು 3:30-4 ಗಂಟೆ ಆಗ್ಬೋದು ಅಂತ ಅಂದ್ಕೊತೀನಿ, ನೋಡೋಣ। ಲಾಸ್ಟ್ ನಿಂತಿರೋದು ನಾನು ಒಬ್ಬನೇ ಒಬ್ಬ, ಮೋಸ್ಟ್ಲಿ ನಮ್ಮ ಕರ್ನಾಟಕದವರು ಬಂದಿರಬೇಕು ಅಂತ ಅಂದ್ಕೊತೀನಿ ನಾನು। ಮಕ್ಕಳು ನೋಡಿದ್ರೆ ಆ ಥರನೇ ಕಾಣಿಸ್ತಾ ಇದೆ, ಕರ್ನಾಟಕದವ್ರ ಥರ ನೋಡ್ರಿ। ನೋಡೋಣ ಯಾರನ್ನ ನಮ್ಮ ಕರ್ನಾಟಕದವ್ರು ಸಿಕ್ಕಿದ್ರೆ ಮಾತಾಡ್ಸೋಣ। ಏನು ಬೇಡ ಹೋಗೋಣ, ಸುಮ್ಮನೆ ತಲೆ ಕೆಡಿಸಿ ಯಾಕೆ। ಕನ್ನಡದವರು ಕರ್ನಾಟಕದವ್ರು ಸಿಕ್ಬಿಟ್ರು। ಎಲ್ಲಿಂದ ನೀವು? ಬೆಂಗಳೂರಿಂದ? ನಮ್ದು ಗೌರಿಬಿದನೂರು। ನಿಮ್ದು ಗೌರಿಬಿದನೂರಾ? ನಿನ್ನೆ ಎಷ್ಟೊತ್ತಿಗೆ ಬಂದ್ರಿ ನೀವು ಇಲ್ಲಿ? ನಿನ್ನೆ 4 ಗಂಟೆಗೆ ಇಲ್ಲಿ ಬಂದ್ವಿ। 4 ಗಂಟೆಗೆ? ಎಲ್ಲಿದ್ದೀರಾ ಇವಾಗ ನೀವು ರೂಮಲ್ಲಿ? ಇವಾಗ ಹೌಸ್ ಬೋಟಲ್ಲಿ ಚೆಕ್ಔಟ್ ಆದ್ವಿ। ಎಷ್ಟು ಕೊಟ್ರಿ ಹೌಸ್ ಬೋಟ್ಗೆ? ಪ್ಯಾಕೇಜ್ ಎಷ್ಟು? 6 ದಿನಕ್ಕೆ 22,000। 22,000? 22। ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರಂತೆ?
ಶ್ರೀನಗರ ಹಾಂ ಪಹಲ್ಗಾಮ್ ಸೊ ಶ್ರೀನಗರ ಪಹಲ್ಗಾಮ್ ಸೋನ್ಮರ್ಗು ಗುಲ್ಮರ್ಗು ಅಷ್ಟೇ ಇನ್ನೂ ಒಂದು ಸ್ವಲ್ಪ ದೂರ ಹೋಗ್ಬೇಕು ಒಳಗಡೆ ಇನ್ನೂ ಎಷ್ಟು ದೊಡ್ಡ ಲೈನ್ ಇದೆಯೋ ಗೊತ್ತಿಲ್ಲ ಫುಲ್ಲು ರಶ್ ಇದ್ದಾರೆ ಜನ ಅಂತೂ ಓ ಇಲ್ಲಿ ನೋಡ್ರಿ ಇಲ್ಲಿ ಜನ ಸಾಗರ ಇಲ್ಲಂತೂ ಗಂಡೋಲ ರೆಂಟ್ ಮಾಡೋದಕ್ಕೆ ಇಲ್ಲಿಗೆ ಬತ್ತಿದ್ದಂಗೆ ನನಗೆ ಇದು ಕಾಣಿಸಿದ್ದು ಟೂರಿಸಮಿಂದ ಇವ್ರಿಗೆಲ್ಲ ಇಷ್ಟೊಂದು ದುಡ್ಡು ಎಲ್ಲ ಬರುತ್ತೆ ದುಡ್ಡೆಲ್ಲ ಇಷ್ಟೊಂದು ಬಂದ್ರೂ ನೋಡ್ರಿ ಯಾವ ಥರ ಇದೆ ಇಲ್ಲಿ ಫೆಸಿಲಿಟಿ ಚೇರ್ಸ್ ಎಲ್ಲ ಕಿತ್ತೋಗಿದೆ ಇಲ್ಲಿ ಕುತ್ಕೊಳ್ಳೋಕ್ಕೆ ಚೇರ್ಸ್ ಇಲ್ಲ ಹತ್ತು ಕಡೆ ಇದೆ ಇದು ಕಡೆ ಇದೆಲ್ಲ ಕಿತ್ತೋಗಿದೆ ಹಂಗನ್ಸಿರೋ ಪ್ರಕಾರ ಇಲ್ಲಿ ಮೊದಲು ಹೆಂಗಿತ್ತಂದರೆ ಬರೀ ಟಿಕೆಟ್ ಇಲ್ಲಿ ಹಿಂಗೆ ಸ್ಕ್ಯಾನ್ ಮಾಡಿಬಿಟ್ಟು ಸೀದಾ ಹೋಗೋದು ಅಂತ ಆ ಥರ ಇತ್ತೇನೋ ಇಲ್ಲಿ ಇವಾಗ ಇಲ್ಲ ಗೈಸ್ ಫೈನಲ್ ಆಗಿ ಟಿಕೆಟ್ ಎಲ್ಲ ತೋರಿಸ್ಕೊಂಡು ಮೇಲ್ಗಡೆ ಹೋಗ್ತಾ ಇದ್ದೀನಿ ಇವಾಗ ತಿರ್ಗಾ ಇನ್ನು हाँ बनाते हैं तुम्हारे साथ घूमना है किधर लेके जाओगे ऊपर ऊपर नहीं मुझे उतना टाइम ही नहीं है मेरे पास अकेला हूँ मैं अकेला ನೋಡ್ರಿ ಇಲ್ಲಿ ನೋಡ್ರಿ ಅಲ್ಲಿಂದ ಬಂದರೆ ತಿರ್ಗಾ ಇಲ್ಲಿ ಕ್ಯೂ ಅಲ್ಲಿ ಕ್ಯೂ ಅಂದರೆ ಇಲ್ಲಿ ಇನ್ನೊಂದು ಕ್ಯೂ ನಾನಿವಾಗ ಕಂಗದೋರಿ ಫೇಸ್ 1 ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಲೈಫಲ್ಲಿ ಫಸ್ಟ್ ಸಲ 2650 ಮೀಟರ್ ಮೇಲಕ್ಕೆ ಹೋಗ್ತಾ ಇದ್ದೀನಿ ಲೈಫಲ್ಲಿ ಫಸ್ಟ್ ಸಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು ನೋಡೋಣ ಯಾವ ಥರ ಇರುತ್ತೋ ಜಾಸ್ತಿ ಹೊತ್ತಿರಲ್ಲ ಈ ರೈಡು ಬರೀ ಒಂದು 12ರಿಂದ ಒಂದು 15 ನಿಮಿಷ ಇರುತ್ತೆ ಅಷ್ಟೇ ಈ ರೈಡು ನೀವು ಬೇಕಾದರೆ ಆ ಥರ ಸ್ಲೇಜ್ ರೈಡ್ ಮಾಡ್ಕೊಂಡು ಇಲ್ಲಿಂದ ಈ ಗಂಡೋಲದಲ್ಲಿ ಹೋಗಿ ಅಲ್ಲಿಂದ ಸ್ಲೇಜ್ ರೈಡಲ್ಲಿ ಕೆಳಗಡೆ ಬರ್ಬೋದು ಸೊ ಗೈಸ್ ಹಂಗೆ ಒಂದು 10-12 ನಿಮಿಷದ ರೈಡ್ ಅಂತ ಅಂದ್ಕೊಳ್ತೀನಿ 12 ನಿಮಿಷನೂ ಇಲ್ಲ ಒಂದು 10 ನಿಮಿಷದ ರೈಡ್ ಮಾಡಿಕೊಂಡು ನಾನಿವಾಗ ಕಂಗದೋರಿಯಲ್ಲಿದ್ದೀನಿ ನಾನಿವಾಗ ಕಂಗದೋರಿ ಅನ್ನೋ ಒಂದು ಸ್ಟೇಷನಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಯಾವ ಥರ ಇದೆ ನಾನಿವಾಗ 2650 ಮೀಟ್ರ್ ಎತ್ತರದಲ್ಲಿದ್ದೀನಿ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಫೇಸ್ 2 ಹೋಗೋವಂಥ ಏನೋ ಪ್ರಯೋಜನ ಅಷ್ಟೊಂದೇನು ಇಲ್ಲ ಅಂತ ಅಂದ್ಕೊಳ್ತೀನಿ ಏನಕ್ಕಂದರೆ ಇಲ್ಲೇ ಅಷ್ಟೊಂದು ಸ್ನೋ ಎಲ್ಲ ಇದೆ ಇಲ್ಲೇ ತುಂಬಾ ಸಕ್ಕತ್ತಾಗಿರೋ ವ್ಯೂ ಎಲ್ಲ ಇದೆ ನನಗನ್ಸಿದ ಪ್ರಕಾರ ಫೇಸ್ 1 ಬೆಸ್ಟ್ ಅಂತ ಅಂದ್ಕೊಳ್ತೀನಿ ನಾನು ಏನಕ್ಕಂದರೆ ಫೇಸ್ 2 ಅಲ್ಲಿ ತಿನ್ನೋದಕ್ಕೂ ಏನೂ ಸಿಗಲ್ಲ ಫೇಸ್ 1 ಬೆಸ್ಟು ನನಗನ್ಸಿದ ಪ್ರಕಾರಕ್ಕೆ ಹಾಂ ನೈ ಮನೆಗಳ ಮೇಲೆಲ್ಲ ನೋಡಿರಿ ಯಾವ ಥರ ಸ್ನೋ ಬಿದ್ದಿದೆ ಗಾಯ್ಸ್ ನಾನು ಇದನ್ನು ನೋಡೋಕ್ಕೆ ತುಂಬ ದಿವಸದಿಂದ ಕಾಯ್ತಾ ಇದ್ದೆ ತುಂಬಾ ಹೇಳೋಕ್ಕಾಗಲ್ಲ ಅಷ್ಟೊಂದು ಸಕ್ಕತ್ತಾಗಿದೆ ನಿಮಗೆ ಕ್ಯಾಮ್ರಾದಲ್ಲಿ ಅಷ್ಟೊಂದು ಕರೆಕ್ಟಾಗಿ ಅಕ್ಯುರೇಟಾಗಿ ಕಾಣಿಸಲ್ಲ ನೀವು ಲೈಫಲ್ಲಿ ಒಂದು ಸಲನಾದರೂ ಇಲ್ಲಿಗೆ ಬರ್ರಿ ಇಲ್ಲಿ ಬಂದಮೇಲೆ ಎಕ್ಸ್ಪೀರಿಯೆನ್ಸ್ ಇದೆ ಅಲ್ಲ ಗೈಸ್ ತುಂಬಾ ಸಕ್ಕತ್ತಾಗಿದೆ ಇವಾಗ ಅಲ್ಲಿಗೆ ಹೋಗೋಣ ಅಲ್ಲಿ ಊಟ ತಿನ್ನೋ ವ್ಯವಸ್ಥೆ ಏನಾನ ಇದೆ ಅಂತ ಅಂದ್ಕೊಳ್ತೀನಿ ಅಲ್ಲಿ ನೋಡೋಣ ಅಲ್ಲಿ ಹೋಗ್ಬಿಟ್ಟು ಮೊದಲು ಏನಾನ ತಿನ್ನೋಣ ಇದೆಲ್ಲ ನಾನು ಮೊದಲು ಚಿಕ್ಕ ಹುಡುಗ ಇದ್ದಾಗಿ ನಾನು ವಾಲ್ಪೇಪರ್ಗಳಲ್ಲಿ ನೋಡ್ತಾ ಇದ್ದೆ ಇವತ್ತು ನನ್ನ ಕಣ್ಣು ಮುಂದೆ ನನ್ನ ಕಣ್ಣಿಂದ ನೋಡ್ತಾ ಇದ್ದೀನಿ ನಾನು ತುಂಬಾ ಸಕ್ಕತ್ತಾಗಿದೆ ಗೈಸ್ ತಿರ್ಗಾ ಅಲ್ಲಿ ಕೆಳಗಡೆ ಆದಂಗೆ ಆಗೋಗ್ಬಿಡೋದು ಐಸೆಲ್ಲ ಒಳಗಡೆ ಹೊರಟೋದ್ರೆ ಒಳ್ಳೆ ಶಾಕ್ ಹೊಡೆದಂಗೆ ಆಗುತ್ತೆ ಗೈಸ್ ಮೊದಲು ಕಾಶ್ಮೀರಿ ಕುಲ್ಚಾ ತಿನ್ನೋಣ ಆಮೇಲೆ ಇನ್ನೂ ಬೇರೆ ಬೇರೆ ತಿನ್ನೋಣ ಏನೋಣ ಚೆನ್ನಾಗಿದೆ ಗೈಸ್ ಸೊ ಗೈಸ್ ಏನಿದೆ ಇಲ್ಲಿ ನಾವು ಮಣ್ಣಾಗ್ದಂಗೆ ಇರೋ ಐಸ್ನ ಅಗಿತಾ ಇದ್ದಾರೆ ಏನಿದೆ ಇಲ್ಲಿ ಆ್ಯಕ್ಚುಲಿ ಏನೋ ಆರ್ಡ್ರ್ ಮಾಡಿದ್ರೆ ಎಲ್ಲಿಂದ ಹೊರಗಡೆ ಮನೆಗಳಿಂದ ತೊಗೊಂಬಂದು ಕೊಡ್ತಾ ಅನಿಸುತ್ತೆ ಸುತ್ತ ನೀವು 360 ನೋಡಿ ಎಲ್ಲಿಂದ ನೋಡಿದ್ರು ಬರೀ ಸ್ನೋ 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 ಬೆಳಗ್ಗೆಯಿಂದ ಸುತ್ತಾಡಿ ಸಾಕಾಗಿದೆ ನನಗಂತೂ ಬೆಳಗ್ಗೆಯಿಂದ ಏನೋ ತಿಂದೇ ಇಲ್ಲ ನಾನು ಅದೇನೋ ತಿನ್ನಲ್ಲ ಅದು ಕೊಬ್ಬರಿ ಥರ ಇತ್ತಲ್ಲ ಅದನ್ನು ತಿಂದೆ ಆಮೇಲೆ ಕಾಶ್ಮೀರಿ ಕಾವಾನ ಕುಡಿದೆ ಅದು ನಿಜವಾಗ್ಲೂ ಕಾವ ಅಲ್ಲ ಒಳ್ಳೆ ಬಿಸಿನೀರು ಇದ್ದಂಗಿತ್ತು
ಕಾಶ್ಮೀರಿ ಪಲಾವ್ ತಿನ್ನೋಣ ಅಂತ ಇಲ್ಲಿಗೆ ಬಂದೆ. ಕಾಶ್ಮೀರಿ ಪಲಾವ್ ಫೇಮಸ್ ಅಂತ ಇಲ್ಲಿ. ನಾನು ತಗೊಂಡಿರೋದು ಇದು ಕಾಶ್ಮೀರಿ ವೆಜ್ ಪಲಾವ್. ಇದ್ರ ಪ್ರೈಸ್ ಬಂದು 300 ರೂಪಾಯಿ. ಕಾಶ್ಮೀರಿ ಪಲಾವ್ ಬಂದೇ ಬಿಡ್ತು. 2650 ಮೀಟರ್ ಎತ್ತರದಲ್ಲಿ ಇವಾಗ ಕಾಶ್ಮೀರಿ ಪಲಾವ್ ತಿಂತಾ ಇದ್ದೀನಿ. ನೋಡೋಣ ಇದ್ರ ಟೇಸ್ಟ್ ಯಾವ ಥರ ಇರುತ್ತೋ. ನೋಡಿರಿ, ಎಲ್ಲ ಉದ್ದುದ್ದ ಅಕ್ಕಿ ಇದು. ನೀವು ಬಂದರೆ ಟ್ರೈ ಮಾಡಿರಿ. ಡೈಲಿ ಮನೇಲಿ ಕುತ್ಕೊಂಡು ತಿಂತೀರಾ, ಒಂದ್ಸಲ ಈ ಥರ ಗಂಡೋಲ ರೈಡ್ ಮಾಡಿಕೊಂಡು ಈ ಥರ ಸ್ನೋವಲ್ಲಿ ಬಂದಾಗ ಈ ಥರ ಟ್ರೈ ಮಾಡಿರಿ, ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೇನ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಏನೋ ಹೊಸ ಕಂಟೆಂಟ್ನ ತರ್ತಾ ಇರ್ತೀನಿ ನಿಮಗೋಸ್ಕರ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸಿಗೋಣ. ಗುಡ್ ಬಾಯ್.